ಹಲೋ, ಎಲ್ಲರಿಗೂ ರಕ್ಷಮಿಂದ ಗುಡ್ ಮಾರ್ನಿಂಗ್. ಸೊ ಈ ರಕ್ಷಮಹಳ್ಳಿ ಬಂದ್ಬಿಟ್ಟು ಸಾಂಗ್ಲಾ ವ್ಯಾಲಿ, ಕಿನ್ನೌರ್ ಡಿಸ್ಟಿಕ್, ಹಿಮಾಚಲ್ ಪ್ರದೇಶನಲ್ಲಿ ಬರುತ್ತೆ. ಸಾಂಗ್ಲಾ ಇಂದ ಒಂದು 13 ಕಿಲೋಮೀಟರ್ ಆಗುತ್ತೆ. ನೋಡಿ, ಇದು ರಕ್ಷಮ್ ಅಂತ ಒಂದು ಹಳ್ಳಿಗೆ ಬಂದಿದ್ದೀವಿ. ತುಂಬ ಪಿಕ್ಚರೆಸ್ಕ್ಯೂ ಆಗಿದೆ ಹಳ್ಳಿ ಮಾತ್ರ. ಇಲ್ಲಿ ಹಾರ್ವೆಸ್ಟ್ ಮಾಡಿದಾರಲ್ಲ, ಸ್ವಲ್ಪ ಪಿಂಕ್ ಪಿಂಕ್ ಹಂಗೆ ಕಾಣ್ತಾ ಇದೆಯಲ್ಲ, ಇದನ್ನ ಬಕ್ವೀಟ್ ಅಂತ ಹೇಳ್ತಾರೆ. ನೀವು ಸೆಪ್ಟೆಂಬರ್ಗೆಲ್ಲ ಬಂದರೆ ಫುಲ್ ಪಿಂಕ್ ಪಿಂಕ್ ಕಲರ್ ಇರುತ್ತೆ. ಇದು ಇವಾಗ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಪಿಕ್ಚರೆಸ್ಕ್ಯೂ ಆಗಿ ಕಾಣುತ್ತೆ. ಕ್ಯಾಂಪ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು ನೀವು. ಇವಾಗ ನಾನು ಚಿತ್ಕುಲ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದೊಂದು ಹಳ್ಳಿ ಚಿತ್ಕುಲ್ ಅಂತ. ಸೊ ಇದು ಇಂಡಿಯಾ ಮತ್ತು ಚೈನಾ ಬಾರ್ಡರ್ ಬರುತ್ತೆ. ಇದನ್ನು ಇಂಡಿಯಾಸ್ ಲಾಸ್ಟ್ ವಿಲೇಜ್ ಅಂತಲೂ ಕರೀತಾರೆ. ಸೊ ಇದು ಬಾರ್ಡರ್ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಹೆಂಗಿದೆ ಅಂತ. ಸೊ ನಂಗೆ ಕಲ್ಪದಲ್ಲಾಗಲಿ ಸಾಂಗ್ಲದಲ್ಲಾಗಲಿ ಇಷ್ಟು ಸ್ನೋಫಾಲ್ ನನಗೆ ಕಾಣಲಿಲ್ಲ. ಬಟ್ ಇಲ್ಲಿ ನೋಡ್ತಾ ಇರೋಂಗೆ ಬೆಟ್ಟದ ಮೇಲೆ ತುಂಬ ಸ್ನೋಫಾಲ್ ಆಗಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಾವಿವಾಗ ಚಿತ್ಕೂಲ್ನಲ್ಲಿ ಇಂಡಿಯಾಸ್ ಲಾಸ್ಟ್ ಡಾಬಾ ಅಂತ ಒಂದು ಡಾಬಾ ಇದೆ, ಅಲ್ಲಿಗೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. तू माझी तुझी पण काम दे तुझी बोल तो तारा घे चौंडी जाय चोता फोन पावे दे या गाडी ये बाबा रे ए गाडी जा जाती नारी ಇವಾಗ ಒಂದು ಸಣ್ಣ ಡಾಬಾಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ ಅಂತ. ನೋಡ್ತಾ ಇದ್ದೀರಾ. ಸೊ ರಿವರ್ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. दीदी ऑर्डर करना था, खाने में क्या है? Get your picture click. Of course, I want picture click everywhere. ನೋಡ್ತಾ ಇದ್ದೀರಾ, ನದಿ ಪಕ್ಕನೂ ಮನೆ ಮಾಡ್ಕೊಂಡು. ಸೊ ನಾವು ಈ ಡಾಬಾದಲ್ಲಿ ರಾಜ್ಮಾ ಚಾವಲ್ನ ಆರ್ಡರ್ ಮಾಡಿದ್ವಿ. ರಾಜ್ಮಾ ಚಾವಲ್, ಕಾಬುಲ್ ಚಾವಲ್, ಈ ಥರದೇ ಒಂದಷ್ಟು ಊಟಗಳಲ್ಲಿ ಸಿಗುತ್ತೆ. ಕಾಫಿ, ಟೀ ಎಲ್ಲನೂ ಸಿಗುತ್ತೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹಳ್ಳಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ರೌಂಡು ಆಚೆ ಬಂದ್ವಿ. ಹಾಗೆ ನಡೀತಾ ನಡೀತಾ ನಾವು ನದಿ ಕಡೆನೂ ಹೊರಟ್ವಿ. ಹಳ್ಳಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಸಿಟಿ ಲೈಫ್ನ ನೋಡಿ ನೋಡಿ ಮನ್ಸಿಗೆ ತುಂಬಾನೇ ಬೇಜಾರಾಗಿದ್ರೆ ಸೊ ಈ ಹಳ್ಳಿಗೆ ಬಂದ್ರಂತೂ ಮನ್ಸಿಗೆ ತುಂಬಾ ಸಮಾಧಾನ ಸಿಗೋದಂತೂ 100% ಗ್ಯಾರಂಟಿ.
सतलुज रिवर है ना? That type. But I like to explore. I don't like to miss even single place if I go. ಸೊ ನಾವಿವಾಗ ನದಿ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಐಸ್ ಕ್ಯಾಪ್ ಮೌಂಟೇನ್ಸ್ ಮತ್ತೆ ಸುತ್ಲೇಜ್ ನದಿ ಇದೆ ಕೆಳಗಡೆ, ಫುಲ್ಲು ಬ್ಲೂ ಕಲರ್ ಇದೆ. ಅದು ಸ್ವಲ್ಪನೂ ಕಸ ಎಲ್ಲ ಏನೂ ಇಲ್ಲ ನಮ್ಮ ಕಡೆ ನದಿಗಳ ಥರ. They're drinking water. Let's go. You want to go there? Yeah. Sure. ಸೊ ಮಧ್ಯಾಹ್ನ ನಾವು ನದಿನೆಲ್ಲ ನೋಡ್ಕೊಂಡು ವಾಪಸ್ ನಮ್ಮ ಹಾಸ್ಟೆಲ್ಗೆ ಹೋದ್ವಿ. ಸೊ ಸಂಜೆ ನಾನು ಒಬ್ಳೆ ಬಂದು ಹಳ್ಳಿನ ಒಂದು ರೌಂಡ್ ಹಾಕೋಣ ಅಂತ ಅನ್ಕೊಂಡೆ. ತುಂಬಾ ಅಂದ್ರೆ ತುಂಬಾ ಚಳಿ ಆಗ್ತಾ ಇತ್ತು ನನಗೆ. ನಮ್ಮೂರಲ್ಲಿ ಫ್ರೀಸರ್ ಒಳಗಡೆ ಎಷ್ಟು ಚಳಿ ಇರುತ್ತೆ ಅಷ್ಟು ಚಳಿ ಆಗ್ತಾ ಇತ್ತು. ಎಸಿ ನಿಂತೈತಪ್ಪ, ಚಳಿ ಐತೆ ಅಲ್ಲ ಇದಕ್ಕೆ. भैया एक टी और एक मैगी देना. मैगी? हाँ, मैगी में वैरायटी है? वेज मैगी होगा मैम, वेज मैगी बस एक ही है. एक देना, एक वेज मैगी और एक टी देना. ಸೊ ನಾನಿಲ್ಲಿ ಮ್ಯಾಗಿ ಆರ್ಡರ್ ಮಾಡಿದ್ರು ತಿನ್ನೋಕ್ಕಾಗಿಲ್ಲ, ಬಿಕಾಸ್ ನಂಗೆ ತುಂಬ ಚಳಿ ಆಗ್ತಾಯಿತ್ತು. ಇಲ್ಲಿ ಕುತ್ಕೊಂಡು ತಿನ್ನೋ ದೂರದ ಮಾತಾಗಿತ್ತು. ಸೊ ಹಾಗಾಗಿ ನಾನು ಮ್ಯಾಗಿನ ಕ್ಯಾನ್ಸಲ್ ಮಾಡಿಬಿಟ್ಟು ಸೊ ಹಳ್ಳಿನ ನೋಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹೊರಟೆ.
ಸೊ ಈ ಚಿತ್ಕೂರ್ನಲ್ಲಿ ಜನ ಬಂದು ಮೇನ್ ಆಗಿ ಅಗ್ರಿಕಲ್ಚರ್ನ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರೆ. ವ್ಯವಸಾಯ ಜೊತೆಗೆ ಸ್ವಲ್ಪ ಜನ ಹಸುಗಳನ್ನ ಸಾಕೋದು ಇದನ್ನು ಕೂಡ ಮಾಡ್ತಾರೆ. ಅದ್ ಬಿಟ್ರೆ ಅಲ್ಲಿ ಟೂರಿಸಂ ನಡೆಯುತ್ತೆ. ಕೆಲವರು ಹೋಮ್ ಸ್ಟೇಗಳನ್ನ ಇಟ್ಕೊಂಡಿರ್ತಾರೆ, ಡಾಬಾಗಳನ್ನ ಇಟ್ಕೊಂಡಿರ್ತಾರೆ. ಇದು ಬಂದ್ಬಿಟ್ಟು ಇವ್ರಿಗೆ ಮೇನ್ ಆಕ್ಯುಪೇಷನ್. ಯಾಕಂದವ್ರಿಬ್ರು ಚಳಿಗದೆ ನಿಂತವಪ್ಪ ಕೋಳಿಗಳು. ಯಪ್ಪ ದೇವ್ರೆ, ಇದೇನು ಚಳಿ ಅಂತೀನಿ ನಾನು. ಓ ಮೈ ಗಾಡ್. ಸೊ ನಾನು ಚಿತ್ಕೂಲ್ನ ವಿಸಿಟ್ ಮಾಡಿದ್ದು ಅಕ್ಟೋಬರ್ ಮಂತಲ್ಲಿ. ಬಟ್ ಡಿಸೆಂಬರ್ಗೆ ಜಾನ್ವರಿಗೆಲ್ಲ ಬಂದ್ರೆ ತುಂಬಾ ಚಳಿ ಇರುತ್ತೆ. ಫುಲ್ ಹಿಮ ಬಿದ್ದು ಫುಲ್ ಹಳ್ಳಿ ಎಲ್ಲ ಸ್ನೋಯಿಂದ ಕವರ್ ಆಗಿ ವೈಟ್ ಕಲರ್ ಆಗ್ಬಿಟ್ಟಿರುತ್ತೆ. ಇಂಥ ಟೈಮಲ್ಲಿ ಹಳ್ಳಿ ಮೇಲೆ ಜನ ಬದುಕೋದು ಕಷ್ಟ ಆಗುತ್ತೆ. ಸೊ ಈ ಟೈಮಲ್ಲಿ ಜನ ಬೇರೆ ಊರಿಗೆ ಮೂವ್ ಆಗ್ತಾರೆ. ನಾನು ಈ ವಿಡಿಯೋದಲ್ಲಿ ಮುಂಚೆನೆ ತೋರಿಸಿದ್ನಲ್ಲ ರಕ್ಷಮ್ಮು, ಆ ಹಳ್ಳಿಗೆ ಈ ಊರಿನ ಜನ ಮೈಗ್ರೇಟ್ ಆಗ್ತಾರೆ. ಚಳಿಗಳು ಚಳಿ. ನೋಡಿದ್ರೆ ವಾಲಿಬಾಲ್ ಆಡ್ತಾರೆ. ದೇವರೇ ಭಗವಂತ. ಹೆಂಗೆ ಗುರು ಇದು ಸಾಧ್ಯ ಈ ಚಳಿಲಿ ವಾಲಿಬಾಲ್ ಆಡೋಕ್ಕೆ? ಅಪ್ಪ ದೇವಸ್ಥಾನ ಇದೆ ಸ್ವಲ್ಪ ತರನೆ ಕ್ಯೂಟಾಗಿದೆ. हेलो जी, हेलो. बैंगलोर से हो? बैंगलोर पता है आपको? गई है आप? कैसा पता है? हाँ? देखा है टीवी में? नहीं सुना है. सुना है? हाँ. क्या सुना है बैंगलोर के बारे में? क्या बस नाम सुना है. बस नाम सुना है. ठीक है. ಸೊ ನೀವಿವಾಗ ನೋಡ್ತಾ ಇರುವಂತದ್ದು ಮಾತಿ ಟೆಂಪಲ್ ಅಂತ ಹೇಳ್ಬಿಟ್ಟು, ಇದು ಚಿತ್ಕೂಲ್ನ ಹಿಂದೂ ದೇವಸ್ಥಾನ. ಸೊ ಕ್ಲೋಸ್ ಆಗಿರೋದ್ರಿಂದ ನಾನು ದೇವಸ್ಥಾನದ ಒಳಗಡೆ ಹೋಗಕ್ಕಾಗಿಲ್ಲ. ಸೊ ಇದಿಷ್ಟಕ್ಕೆ ನಾನು ಚಿತ್ಕೂಲ್ ಡೇ 1 ಮುಗಿಸ್ತಾ ಇದ್ದೀನಿ. ನಾನು ನಾಳೆ ಬಂದು ಇಲ್ಲಿ ಮತ್ತೆ ಓಡಾಡ್ತೀನಿ. ಮತ್ತೆ ನಾನು ಈ ಹಳ್ಳಿ ಬಗ್ಗೆ ಇನ್ನೊಂದಷ್ಟು ಕುತೂಹಲಕಾರಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ನಾನು ನಾಳೆ ಬಂದಾಗಲ್ಲಿ ಮದುವೆ ಕೂಡ ನಡೀತಾ ಇತ್ತು, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಟಾಟಾ, ಬೈ ಬಾಯ್. Yeah, this is the